ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ನಗರಸಭೆ ವ್ಯಾಪ್ತಿಯ ಕರ್ಣಂಗೇರಿ ಗ್ರಾಮ ಬಳಿಯ ಉಕ್ಕುಡದಲ್ಲಿ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಬುಧವಾರ ಚಾಲನೆ ನೀಡಿದರು. ಗೃಹಭಾಗ್ಯ ಯೋಜನೆಯಡಿ ತಲಾ 7.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 12 ಮನೆಗಳಿಗೆ ಸುಮಾರು 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆಲಮಹಡಿ ಸೇರಿ 3 ಅಂತಸ್ತಿನ 12 ಮನೆಗಳನ್ನು ಒಳಗೊಂಡ ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆಗೆ ಶಾಸಕ ಮಂತ್ರಗೌಡ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಮಂತ್ರಗೌಡ, ಸರ್ಕಾರ ಪೌರಕಾರ್ಮಿಕರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದೆ ಎಂದರು. ಪೌರಕಾರ್ಮಿಕರು ಪ್ರತಿನಿತ್ಯ ನಗರ, ಪಟ್ಟಣ ಪ್ರದೇಶದಲ್ಲಿ ಸ್ವಚ್ಛತೆಗಾಗಿ ದುಡಿತಾರೆ. ಇವರಿಗೆ ಮೂಲ ಸೌಲಭ್ಯ ಕಲ್ಪಿಸುವುದು ಹೆಚ್ಚಿನ ಆದ್ಯತೆಯಾಗಿದೆ. ಆ ನಿಟ್ಟಿನಲ್ಲಿ ಶೀಘ್ರ ಮನೆ ನಿರ್ಮಾಣದ ಕಾಮಗಾರಿಯನ್ನು ಆರಂಭಿಸಿ ಪೂರ್ಣಗೊಳಿಸಬೇಕೆಂದು ಡಾಕ್ಟರ್ ಮಂತ್ರಗೌಡ ತಾಕೀತು ಮಾಡಿದರು. ಹೊಸ ವರ್ಷಕ್ಕೆ ನಮ್ಮ ವರ್ಷಾಂಪೂರ್ತಿಯಾಗಿ ನಮ್ಮ ಸ್ವಚ್ಛತೆಗೆ ಪ್ಲಸ್ ನಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ಯೋಜನೆಗಳಲ್ಲಿ ಅವರಿಗೆ ಒಂದು ಹೌಸಿಂಗ್ ಸ್ಕೀಮು ಮಾಡ್ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಇಲ್ಲಿ 10/2 ಸರ್ವೆ ನಂಬರಲ್ಲಿ ಹಲವಾರು ಎಕರೆ ಪೈಸಾರಿ ಜಾಗ ಇರೋದ್ರಿಂದ ಒಂದು ನೀವು ಹೇಳ್ದಂಗೆ ರೋಡ್ ಒಂದು ಸ್ವಲ್ಪ ಅಪ್ರೋಚ್ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಇರ್ಬೋದು. ಮತ್ತು ಅದನ್ನ ನೀವು ಹೇಳ್ದಂಗೆ ಬರೋಂಥ ದಿನ ಫ್ಲಾಟ್ನಿಂಗ್ ಮಾಡಿಕೊಂಡು ಕ್ಲೀನಾಗಿ ಮಾಡಿಕೊಂಡ್ರೆ ಅಲ್ಲಿ ಏನು 12 ಮನೆ ಅಂದರೆ 12 ಮನೆ ಅಂತಂದರೆ 3 ಕಾಂಪ್ಲೆಕ್ಸ್ ಬರ್ತದೆ. 3 ಕಾಂಪ್ಲೆಕ್ಸ್ ಅಲ್ಲ ಅಂತಂದರೆ ಡಬಲ್ ಸ್ಟೋರಿ, ಒಂದು G+1, ಅದರಲ್ಲಿ 4 ಮನೆ ಒಂದೊಂದರಲ್ಲಿ ಬಂದರೆ 4 ಕಾಂಪ್ಲೆಕ್ಸ್ ಬರ್ತದೆ. ಒಂದೊಂದರಲ್ಲಿ ನನ್ನ ಅನಿಸಿಕೆ 50-60 50-80 ಒಂದೊಂದು 500 ಚದರ ಅಡಿ ಒಂದು ಕಾಂಪ್ಲೆಕ್ಸ್ ಬರ್ತದೆ. ಒಂದು ಕಾಂಪ್ಲೆಕ್ಸ್ ಆ ಥರ 3 ಅಡಿ 3 ಕಾಂಪ್ಲೆಕ್ಸ್ ಬರೋದ್ರಿಂದ ನಮ್ಮ ಕಾಂಟ್ರಾಕ್ಟ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ಅತಿ ಶೀಘ್ರದ್ದು ಆಗಂತ ಕೆಲಸ ಆಗಬೇಕು. ಇನ್ನೂ ಮೇ ತಿಂಗಳಲ್ಲಿ ಮಳೆನೂ ಶುರು ಆಗುತ್ತೆ. ಅದರೊಳಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆದಷ್ಟು ನೀವು ಜವಾಬ್ದಾರಿ ತೊಗೊಂಡ್ರೆ ಆಮೇಲೆ ನಾವು ಬೇಗ ಮಾಡ್ತೀವಿ ಅಂತಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದು ಬೇಡ. ಯಾಕಂದರೆ ಎಷ್ಟೋ ಕಡೆ ನಮ್ಮ ಸರ್ಕಾರ ನಮ್ಮ ಹೌಸಿಂಗ್ ಸ್ಕೀಮಲ್ಲಿ ನೋಡಿರ್ತೀವಿ, ಒಂದು 6 ತಿಂಗಳು ಚೆನ್ನಾಗಿರ್ತದೆ, ಆಮೇಲೆ ಸೋರಿಕೆ ಗೀರಿಕೆ ಆಗುತ್ತೆ. ಅದಕ್ಕೋಸ್ಕರ ಪ್ಲ್ಯಾನ್ನ ಕ್ಲೀನಾಗಿ ಇನ್ನೊಂದ್ಸಲಿ ಚೆಕ್ ಮಾಡಿಸ್ಕೊಂಡು ಈ ವಾತಾವರಣಕ್ಕೆ ಎಲ್ಲಿಗೆ ನಮ್ಮ ಗಾಳಿ ಇರ್ಬೋದು ಪ್ಲಸ್ ಮಡಿಕೇರಿ ಮಳೆ ವಾತಾವರಣಕ್ಕೆ ಒಂದು ರೀತಿಲಿ ನೀವು ಹೇಳ್ದಂಗೆ ಬದ್ಧತೆ ಮಾಡಿಕೊಂಡು ಫೌಂಡೇಶನ್ನ ಬಿಗಿ ಮಾಡಿಕೊಂಡು ಈ 12 ಜನಕ್ಕೆ ಆಗಲೇ ಫಲಾನುಭವಿಗಳಾಗಿದೆ. ಅದು ಆದಷ್ಟು ಬೇಗ ಗುಣಮಟ್ಟ ಕಾಮಗಾರಿ ಮಾಡಿ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದ ಗೌಳಿಬೀದಿಯಲ್ಲಿರುವ ಚೆರಿಯಮನೆ ಪೊನ್ನಪ್ಪ ಅವರ ಆಟದ ಮೈದಾನ, ಉದ್ಯಾನವನ ಅಭಿವೃದ್ಧಿಗೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಚಾಲನೆ ನೀಡಿದರು. ಈಗಾಗಲೇ ನಗರಸಭೆ ವತಿಯಿಂದ 2.50 ಲಕ್ಷ ರೂಪಾಯಿಗೆ ಅನುಮೋದನೆ ದೊರೆತಿದೆ. ಹಾಗೆಯೇ ಶಾಸಕರ ನಿಧಿಯಡಿ 5 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಚೆರಿಯಮನೆ ಪೊನ್ನಪ್ಪ ಅವರು ಆಟದ ಮೈದಾನಕ್ಕೆ ಜಾಗವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇದರಿಂದ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದು ಶಾಸಕರು ಹೇಳಿದರು.
ಇವತ್ತು ನಮ್ಮ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಗೌಳಿಬೀದಿನಲ್ಲಿ ಚರಿಮನೆ ದಿವಂಗತ ಚರಿಮನೆ ಪೊನ್ನಪ್ಪನವರ ನಮ್ಮ ಮುನ್ಸಿಪಾಲಿಟಿಗೇನು ಅವತ್ತು 90ನೇ ಇಸ್ವಿಲಿ ಏನೋ ದಾನ ಮಾಡಿ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಒಂದು ಪಾರ್ಕು ಹಾಗೆ ಒಂದು ಜಾಗ ಆಟದ ಮೈದಾನ ಅವತ್ತು ಕೊಟ್ಟಿರೋದಂಥ ಕಾಮಗಾರಿ ನೀವು ಹೇಳ್ದಂಗೆ ಇದು ಪಾರ್ಕಿಂಗ್ ಹಲವಾರು ಸಂದರ್ಭದಲ್ಲಿ ಪಾರ್ಕಿಂಗ್ನ ಉಪಯೋಗಿಸ್ಕೊಂಡಿದ್ರು. ಹಲವಾರು ಬೇರೆ ಬೇರೆ ಚಟುವಟಿಕೆಗಳು ನಡೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಈ ವ್ಯಾಪ್ತದ ಜನಕ್ಕೆ ಆ ಮಟ್ಟಕ್ಕೆ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಿರಲಿಲ್ಲ. ನಮ್ಮ ನಗರಸಭೆ ವತಿಯಿಂದ 2.5 ಲಕ್ಷ ಏನು ಸ್ಥಳೀಯ ಕೌನ್ಸಿಲರ್ ಆದಂಥ ರಾಜೇಶ್ನವರ ಕ್ಷೇತ್ರದ ಬರ್ತಾ ಇರೋದ್ರಿಂದ ಅವರು ನಗರಸಭೆಯಿಂದ 2.5 ಲಕ್ಷ, ಹಾಗೆ ನನ್ನ ಕಡೆಯಿಂದನೂ ನನ್ನ MLA ನಿಧಿಯಿಂದ 5 ಲಕ್ಷ ರೂಪಾಯಿ ಕಾಮಗಾರಿನ ಇದು ಅರ್ಥಪೂರ್ಣವಾಗಿ ನೀವು ಹೇಳ್ದಂಗೆ ಒಂದು ವಾಕಿಂಗ್ ಪಾರ್ಕ್ ಅಂದರೆ ಎಡ್ಜಿಗೆ, ಅದೇ ರೀತಿಲಿ ಮಧ್ಯಕ್ಕೆ ಏನಾರ ಒಂದು ಆಟದ ಮೈದಾನ, ವಾಲಿಬಾಲ್ ಕೋರ್ಟು, ಯಾವ್ದಾರು ಒಂದು ಸಣ್ಣ ಫುಟ್ಬಾಲ್ ಥರ ಮಾಡಿದ್ರೆ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಮಡಿಕೇರಿ ಟೌನಲ್ಲಂತೂ ನೀವು ಹೇಳ್ದಂಗೆ ನಮ್ಮ ಸ್ಥಳೀಯರಿಗೆ ಪಾರ್ಕಿಗೆ ಆ ಮಟ್ಟಕ್ಕೆ ಅನುಕೂಲ ಇಲ್ಲ. ಅದಕ್ಕೋಸ್ಕರ ಇದೊಂದು ಪಾರ್ಕ್ ಇರ್ಬೋದು. ಅದೇ ರೀತಿಯಲ್ಲಿ ಬ್ರಹ್ಮಕುಮಾರಿ ಆಶ್ರಮ ಪಕ್ಕ ಇನ್ನೊಂದು ಪಾರ್ಕ್ ಇದೆ, ಅದು ನಮ್ಮ ಸ್ಥಳೀಯರಿಗೆ ಒಂದು ವಾಕಿಂಗ್ ಪಾತ್ ಆಗಿರಲಿ. ಅದೇ ರೀತಿಯಲ್ಲಿ ನಮ್ಮ ರೋಷನ್ ನಗರ ಕೆರೆಯಲ್ಲಿ ದಿವಂಗತ ಚರಿಮನೆ ಪೊನ್ನಪ್ಪನವರಿಗೆ ಅವರು ದಾನಕ್ಕೆ ಅವರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ, ಅವ್ರ ಹೆಸರಲ್ಲಿ ಈ ಪಾರ್ಕ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ನಿಮ್ಗೆ ತಿಳಿಸ್ತೇನೆ. ತಾನು ಮಾಡುವ ಸೇವೆ ಶಾಶ್ವತವಾಗಿ ಉಳಿಯಬೇಕು, ಬಡ ಕುಟುಂಬಕ್ಕೆ ಆಸರೆಯಾಗಬೇಕು ಎನ್ನುವ ಅಭಿಲಾಷೆಯಿಂದ ಅಪರೂಪದ ದಾನಿಯೊಬ್ಬರು ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಸಾಮಾಜಿಕ ಕಳಕಳಿಯೊಂದಿಗೆ ಹುಟ್ಟುಹಬ್ಬದಂದು ಅದನ್ನು ಹಸ್ತಾಂತರ ಮಾಡಿದ ಅಪರೂಪದ ಕ್ಷಣಕ್ಕೆ ವಿರಾಜಪೇಟೆಯ ತೆರ್ಮೆಕಾಡು ಪೈಸಾರಿ ಸಾಕ್ಷಿಯಾಯಿತು. ಆರ್ಜಿ ಗ್ರಾಮದ ನಿವಾಸಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು, ವಿದ್ಯುತ್ ಗುತ್ತಿಗೆದಾರರು ಮತ್ತು ತಾಲೂಕು ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ BM ಗಣೇಶ್ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ತೆರ್ಮೆಕಾಡು ಪೈಸಾರಿಯ ಶಂಕ್ರು ಹಾಗೂ ವಾಸಂತಿ ಕುಟುಂಬಕ್ಕೆ ತಾವು ನಿರ್ಮಿಸಿಕೊಟ್ಟ ಮನೆಯನ್ನ ಕೀಲಿ ಕೈ ನೀಡುವ ಮೂಲಕ ಹಸ್ತಾಂತರ ಮಾಡಿದರು. ಇದು ಇವರು ಬಡ ಮಂದಿಗೆ ನೀಡ್ತಾ ಇರುವ 3ನೇ ಮನೆಯಾಗಿದೆ. ಈ ಹಿಂದೆ ಪೆರುಂಬಾಡಿ ಗ್ರಾಮದ ಕಾಳ ಮತ್ತು ಕೆದಮುಳ್ಳೂರು ಗ್ರಾಮ ಪಂಚಾಯಿತಿಯ ತೆರ್ಮೆಮೊಟ್ಟೆ ಗ್ರಾಮದ ನಿವಾಸಿ BM ಕಮಲ ಅವರಿಗೆ ಮನೆ ನಿರ್ಮಿಸಿ ಸಾರ್ವಜನಿಕ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ರು. ಅಲ್ಲದೆ ಒಟ್ಟು 6 ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. Shades
ಫ್ಯಾಮಿಲಿ ಸಲೂನ್ ಮಡಿಕೇರಿ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. Shining senses in your life. Desirable designs gives you treasured memory. Sharda Jewelers. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಸಂಪೂರ್ಣ ಪರಿವರ್ತನೆಯಾಗಿದ್ದಾರೆ. ಯಾವುದೇ ರೀತಿಯ ಷರತ್ತುಗಳಿಲ್ಲದೆ ಸದಾ ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಇವರಿಂದ ಪಕ್ಷ ಯಾವುದೇ ಸ್ಥಾನಮಾನಗಳನ್ನು ಸರಿಯಾಗಿ ಒದಗಿಸದೆ ಕಾರ್ಯಕರ್ತರನ್ನ ನಿರಾಶೆಪಡಿಸಿದೆ. ಈ ಬಗ್ಗೆ ಶಾಸಕರು, ಪಕ್ಷದ ಮುಖಂಡರು ಹೆಚ್ಚಿನ ಜವಾಬ್ದಾರಿಯಿಂದ ಅವರ ಸ್ಥಾನಮಾನಗಳ ಬಗ್ಗೆ ಗಮನಹರಿಸಬೇಕೆಂದು ಸಭೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು ತಮ್ಮ ಅಹವಾಲು ತೋಡಿಕೊಂಡರು. ಕುಶಾಲನಗರದಲ್ಲಿ ಈ ಸಂದರ್ಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ, ಅಲ್ಪಸಂಖ್ಯಾತರು ತಮಗೆ ಸಿಗಬೇಕಾದ ಸ್ಥಾನಮಾನಗಳ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯಿಂದಲೂ ಅವರ ಹಿತವನ್ನು ಕಾಯುತ್ತೆ. ಪಕ್ಷದಲ್ಲಿ ಅಲ್ಪ ಸ್ವಲ್ಪ ಅಭಿಪ್ರಾಯ ಭೇದಗಳಿದ್ದರೂ ಅಲ್ಪಸಂಖ್ಯಾತರ ಹಿತ ಕಾಯುವಲ್ಲಿ ಯಾವುದೇ ರೀತಿಯಲ್ಲಿ ವಿಫಲಗೊಂಡಿಲ್ಲ. ಅವರಿಗೆ ಎಲ್ಲ ರೀತಿಯ ಸ್ಥಾನಮಾನಗಳು ಸಿಗುತ್ತವೆ ಎಂದರು. ನನಗೆ ನೀವು ಹೇಳಿದಂಗೆ ನಿಮ್ಮ ಜಾಗದಲ್ಲಿ ನಿಮಗೆ ಯಾವ ರೀತಿ ಕೆಲವರು ನಮ್ಮ ಫೌಂಡೇಶನ್ ನಿಮ್ಮ ಅಸ್ತಿತ್ವನ ನಾವು ಅಲ್ಲಾಡಿಸೋಕೆ ಪ್ರಯತ್ನ ಮಾಡ್ತಾರೆ, ನಮಗೂ ಅದೇ ರೀತಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರು ಹೇಳ್ದಂಗೆ ಅತಿ ಚಿಕ್ಕ ವಯಸ್ಸಿನ ಶಾಸಕರಂತ ನೀವು ನನಗೂ ವಯಸ್ಸಾಯ್ತಾ ಇತ್ತು. ಈಗ ಚಿಕ್ಕ ವಯಸ್ಸಾದಂತ ನಮಗೂ ಕಡೆಗಣಿಸಕ್ಕಂತ ಪ್ರಯತ್ನ ಪಾರ್ಟಿ ವತಿಯಿಂದ ನಡೀತಾ ಇರ್ತದೆ. ನಾವೆಲ್ಲ ಅಂತಲ್ಲ, ಅಂತ ಅನುಭವಿಸ್ಕೊಂಡು ಖುಷಿಯಾಗಿ ನೆಗಾಡ್ಕೊಂಡು ಹೋದ್ರೇನೆ ನಾನು ನಿಮಗೆ ಶಕ್ತಿ ಕೊಡಕ್ಕೆ ನನಗೆ ಅವಕಾಶ. ಇಲ್ಲಾಂದ್ರೆ ನಾನೇ ಅಲ್ಲಿ ನನ್ನ ತುಳಿತ ಅವರೇ ನನಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಂತ ಏನಾದ್ರೆ ಗೊತ್ತಾದ್ರೆ ನನಗೆ ಗೊತ್ತಿರಿಗೆ ಪಾಟೀಲಾಗಿರ್ಬೋದು, ನಮ್ಮ ಸಂಪುಟ ಸಚಿವರು ಯಾವ ಸಚಿವರು ನಮ್ಗೆ ಏನೂ ಕಡಿಮೆ ಮಾಡಿಲ್ಲ. ನನಗೆ ಗೊತ್ತಿರಿಗೆ ಪಕ್ಕಾ ಕ್ಷೇತ್ರಗಳಲ್ಲೂ ಪಕ್ಕಾ ಜಿಲ್ಲೆಗಳಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅನುದಾನ ನಮ್ಮ ಮಡಿಕೇರಿ ವಿಧಾನಸಭಾ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ತಮ್ಮ ಪಕ್ಷದ ಪರವಾಗಿದ್ದಾರೆ ಎಂಬ ಭ್ರಮೆಯಲ್ಲಿ ನಾಯಕರು ಇರಬಾರದು. ಅವರಿಗೆ ಪರ್ಯಾಯ ವ್ಯವಸ್ಥೆ ಇದ್ದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆಂದರು. ನಾವು ಪಕ್ಷವನ್ನು ಫುಲ್ ಪುನರ್ ಸಂಘಟನೆ ಮಾಡಬೇಕು. ತಳಮಟ್ಟದಿಂದ ವಲಯ ಮಟ್ಟದಿಂದ ಜಿಲ್ಲೆವರೆಗೆ ಎಲ್ಲಾ ರೀತಿಯ ಇದನ್ನು ಕೂಡ ಆ ಸಮಯದ ಅವಧಿಯನ್ನು ಇಟ್ಕೊಂಡು ಮಾಡ್ಬೇಕಂತ ಹೇಳಿದ್ರೆ ಈಗಾಗಲೇ ಕೆಪಿಸಿಸಿ ಚರ್ಚೆ ಆಗಿದೆ. ಒಂದ್ ಬಾರಿ ಅವರು ನಮ್ಗೆ ಅದರ ಪ್ರಕರಣ ಕೂಡ ಕಳಿಸಿಲ್ಲ, ಅದರ ಪುನಃ ಹುಬ್ಬಳ್ಳಿಗೆ ಕರ್ಕೊಂಡು ಬೇಡ ಈಗ ಪುನಃ ಚರ್ಚೆ ಮಾಡ್ತಿದ್ವಿ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಪಕ್ಷವನ್ನು ಪುನರ್ಸಂಘಟಿಸಬೇಕು ಅಂತ ಹೇಳೋದು ಕೂಡ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ಅದು ಕೂಡ ನಡೀತಿದೆ. ಮಾತಾಡಿಸಿ ಶಾಸಕರು ಕೂಡ ಮಾತಾಡಿಸಿದ್ದಾರೆ. ಅದು ಯಾವ ರೀತಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಮ್ಗೆ ಯಾವುದೇ ಮಾಡೋಕ್ಕಾಗೋದಿಲ್ಲ. ಆದ್ರೆ ಎಲ್ಲರ ಅವಧಿಯನ್ನು ಕೂಡ ಕೆಲವಾರು ಕಡೆ ಏನ್ ನಾವು ಹೇಳ್ತೀವಿ ವಲಯ ಕಾಂಗ್ರೆಸ್ 10-15-20 ವರ್ಷ ಒಬ್ಬರೇ ಇದ್ರು. ಅದ್ರಲ್ಲೂ ತಪ್ಪು ಇಲ್ಲ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ 20 ವರ್ಷಗಳಿಂದ ಬಡಿನಲ್ಲಿ ನಾವು ಯಾವುದೇ ಇದನ್ನು ಅದನ್ನು ಮುಖ್ಯವಾಗಿ ನಮ್ಗೆ ಏನ್ ಬೇಕಾದ್ರೂ ಇದರಲ್ಲಿ ಅಧಿಕಾರ ಕಾಂಗ್ರೆಸ್ ಸಿಗುತ್ತೆ, ಬಿಜೆಪಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಇರ್ಬೋದು.
ಬಹಳಷ್ಟು ಮುಂಚೂಣಿಯಲ್ಲಿ ನಿಂತಿರುವಂತಹ ನಾಯಕರು ನಮ್ಮ ರಾಹುಲ್ ಗಾಂಧಿ ಅಪ್ಪಟ ಸಂಘರ್ಷದ ಹಾದಿಯಲ್ಲಿ ಹೇಳ್ತಾರೆ. ಅವ್ರ ಮೇಲೆ ಒಂದಷ್ಟು ದೂರುಗಳು, ಅವರನ್ನ ಬಂಧನಗೊಳಪಡಿಸುವಂತ ಪ್ರಯತ್ನಗಳು, ಒಂದು ಕ್ಷಮಾಪಣೆಯನ್ನು ಕೇಳದೆ ಅವರು ನಡೆಸುತ್ತಿರುವಂತಹ ನಿರಂತರವಾದ ಸಂಘರ್ಷ, ಇದು ನಮ್ಮ ಮುಂದೆ ಅಪ್ಪಟವಾದ ಒಬ್ಬ ಕಾಂಗ್ರೆಸ್ನ ಪ್ರತೀಕ, ಕಾಂಗ್ರೆಸ್ನ ನಿದರ್ಶನ, ಕಾಂಗ್ರೆಸ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಪ್ರತೀಕವಾಗಿರ್ತಾರೆ. ಅವರು RSS ಟೀಕೆ ಮಾಡುವಾಗೆ, ಅವರು ಸಾವರ್ಕರ್ನ ಟೀಕೆ ಮಾಡುವಾಗೆ, ಅವರು ಭಾರತೀಯ ಜನತಾ ಪಕ್ಷದ ಟೀಕೆ ಮಾಡುವಾಗೆ ಉಳಿದ ನಮ್ಮ ರಾಜಕೀಯ ನಾಯಕರು ಇವತ್ತು ಟೀಕೆ ಮಾಡಲಿಕ್ಕೆ ಮುಜುಗರವನ್ನ, ಹಿಂಜರಿಕೆಯನ್ನ ಪಡ್ತಾ ಇರೋದನ್ನ ನಾವು ಗಮನಿಸಿಕೊಂಡು ವಾಹನ ಚಾಲಕರು ಮತ್ತು ಮಾಲೀಕರು ತಮ್ಮ ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿರಬೇಕು, ಇಲ್ಲದಿದ್ದರೆ ಕಾನೂನು ಕ್ರಮಕ್ಕೆ ಬದ್ಧರಾಗಿ ಎಂದು ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾಪೋಕ್ಲು ಪಟ್ಟಣದಲ್ಲಿ ಉಂಟಾಗುವ ವಾಹನ ದಟ್ಟಣೆ ನಿಯಂತ್ರಣ ಕುರಿತು ನಾಪೋಕ್ಲುವಿನ ಬಕಾಚಿ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಕರೆಯಲಾದ ಆಟೋ ಚಾಲಕರ ಮತ್ತು ವರ್ತಕರ ಸಭೆಯಲ್ಲಿ ಅವರು ಮಾತನಾಡಿದರು. ಪಟ್ಟಣದಲ್ಲಿ ಆಟೋ ಚಲಾಯಿಸುವ ಪ್ರತಿಯೊಬ್ಬ ಚಾಲಕರು ಡ್ರೈವಿಂಗ್ ಲೈಸೆನ್ಸ್, ಸಮವಸ್ತ್ರ, ವಾಹನದ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಇಲ್ಲದವರು ಮುಂದೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದಲ್ಲಿ ಕಾನೂನು ಕ್ರಮಕ್ಕೆ ಬದ್ಧರಾಗಿರಬೇಕೆಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್, ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ನಾಣಯ್ಯ, ನಾಪೋಕ್ಲು ಚೇಂಬರ್ ಆಫ್ ಕಾಮರ್ಸ್ನ ಮಾಚೆಟ್ಟಿರ ಕುಶಾಲಪ್ಪ, ಮನ್ಸೂರ್ ಅಲಿ, ಕುಲ್ಲೇಟಿರ ಅಜಿತ್ ನಾಣಯ್ಯ, ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಪಟ್ಟಣದ ವರ್ತಕರು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಮಾಡಿಸಿಲ್ಲ, ಪ್ರಾಪರ್ ಆಗಿ ಸ್ಟ್ಯಾಂಡಲ್ಲಿ ಇಲ್ಲ, ನಾನು ಬಿಡಲ್ಲ ನೋಡಪ್ಪ. ಇನ್ನು ತುಂಬಾ ಜನ ನಿಮ್ದು ಸ್ಟ್ಯಾಂಡ್ ವೈಲೇಷನ್ಸ್ ತುಂಬಾ ಜನ ಮಾಡ್ತಾ ಇದ್ದೀರಾ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತೀರಂತ ನನಗೆ ಮಾಹಿತಿ ಇದೆ. ಇನ್ನು ಮುಂದೆ ನಾನು ಸ್ವಲ್ಪ ಇನ್ನೂ ಆಕ್ಟಿವ್ ಆಗಿರ್ತೀನಿ. ಸ್ವಲ್ಪ ಮುಂಚೆ ಅವು ಬಂದೋಬಸ್ತಾವ ಅಂತೇಳಿ ಇದಾಗಿರ್ಲಿಲ್ಲ, ಯಾಕಂದ್ರೆ ಟ್ರಾಫಿಕ್ ವೈಲೇಷನ್ಸ್ ಆಗೋದಕ್ಕೆ ಬಿಡಂಗಿಲ್ಲ. ನಿಮ್ಗೆ DL ಇಲ್ಲ, ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ನಾಳೆ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಕ್ರಾಚರ್. ಇವತ್ತು ನೋಡಿ ಕೊಟ್ಟಂಬಳಿ ಜಂಕ್ಷನ್ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಕಾರು ಮತ್ತೆ ಬೈಕಿಗೆ. ಅವನೊಬ್ಬ ಸೀರಿಯಸ್ ಇದ್ದಾನೆ ಬೈಕ್ ಮೇಲೆ. ಇದೇನ್ ತೋರ್ಸತ್ತೆ? ನಾಳೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಾವು ಕಾನೂನಲ್ಲಿ ಕೋರ್ಟಲ್ಲಿ ಏನಾದ್ರು ಫೈಟ್ ಮಾಡಕ್ಕಾಗತ್ತಾ? ನಮ್ಮ ಹತ್ರ ಬಂದು ಕಾಲಿಡಿದ್ರೆ ಏನು ಮಾಡಕ್ಕಾಗಲ್ಲ ಸ್ವಾಮಿ. ನಾವ್ ಯಾವಾಗ ಟ್ರಾಫಿಕ್ ಅಲ್ಲಿ ಫೈನ್ ಹಾಕಾಗ ಮಾನವೀಯತೆ ತೋರಿಸಬಹುದು, ಕೋರ್ಟಲ್ಲಿ ಯಾವ ಮಾನವೀಯತೆ ಬರಲ್ಲ. ಓನ್ಲಿ ಡಾಕ್ಯುಮೆಂಟೇಶನ್. ಇನ್ಸೂರೆನ್ಸ್ ಇಲ್ಲ, ನಿನ್ನ ಕೈಯಿಂದ ಕಟ್ಟು, ಇಲ್ವಾ ಜೈಲಿಗೆ ಹೋಗು, ನಿನ್ನ ಆಟೋ ಮಾರ್ಕೋ, ನಿನ್ನ ಜಮೀನ್ ಮಾರ್ಕೋ. ಯಾರು ಓನರ್ ಆಫ್ ದ ವೆಹಿಕಲ್, ಅವ್ನು ಯಾರು ಓನರ್, ನಿಮಗೆ ಆಟೋ ಬಾಡಿಗೆ ಯಾರಿಗೆ ಕೊಡ್ತಾ ಇದ್ದೀರಾ? ಡ್ರೈವರ್ದು DL ಇಲ್ಲದೆ ಕೊಟ್ರೆ ನಿಮ್ದು ಓನರ್ದ ಗಾಡಿನ ನಿಮ್ದು ಬರ ಏನು ಸೀಸ್ ಮಾಡೋದು ಒಂದೇ ಅಲ್ಲ, ನಿಮ್ಮ ಮೇಲೆ ನಿಮ್ಮ DL ಅನ್ನ ಕ್ಯಾನ್ಸಲೇಷನ್ ಬರೀತೀನಿ. ಇದನ್ನ ಬಿಡ್ಕೊಳ್ಳಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನೀವು ಗಾಡಿನ ಪ್ಯಾಸೆಂಜರ್ ಓಡಿಸಿದ್ರೆ ನಿಮ್ದು DL ಕ್ಯಾನ್ಸಲೇಷನ್ ಬರೀತೀವಿ. ಸುಮ್ಮನೆ ಇಲ್ಲ 10,000 ಕಟ್ಸಿಬಿಡ್ತಾರೆ ಅಂತ ತಿಳ್ಕೊಂಬೇಡಿ. DL ಕ್ಯಾನ್ಸಲೇಷನ್ಗೆ ನೀವೆಷ್ಟು ನಿಯತ್ತಾಗಿದ್ದೀರೋ ನಾವು ನಿಜವಾಗ ನಿಮಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ. ಈಗ ಹಾಕದೆ ಸುಮ್ಮನೆ ಅಲ್ಲಿ ಇಲ್ಲಿ ನಿಲ್ಸಿಬಿಟ್ಟು ಜನ ಹಚ್ಕೊಂಡು, ಯಾಕಂದ್ರೆ ಅವರು ಸೈಡಿಗೆ ನಿಲ್ಸೋದಿಲ್ಲ, ಅದಕ್ಕೋಸ್ಕರ ಇವರು ಮಧ್ಯದಲ್ಲಿ ಬಂದು ನಿಲ್ಸಿ ಮಧ್ಯದಲ್ಲಿ ಅಲ್ಲಿಗೆ ಹೋಗ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ವೀಲ್ ಒಂದು ಗಾಡಿ ಸಣ್ಣದಿದೆ, ಟ್ಯಾಕ್ಸಿ ಬಜಾಜ್ ಒಂದು 4 ವೀಲ್ ಗಾಡಿ, ಅದು ಸಹ ಬಂದ್ಬಿಟ್ಟು ಇಲ್ಲಿ ಬಹಳ ತೊಂದರೆ ಮಾಡ್ತಾ ಉಂಟು. ಅವರು ಹೇಳಿದ್ರೆ ಕೇಳೋದಿಲ್ಲ, ರಿಟರ್ನ್ ನಮಗೆ ಇದು ಮಾಡ್ತಾರೆ. ಅಕ್ಕಪ್ಪಿಂದ ಸುಮಾರು 1 ವರ್ಷ ಕಳೆದ್ರೆ ಸಂಘಗಳು ಇರಲ್ಲ, ಅಧ್ಯಕ್ಷರು ಒಂದ್ ಸೈಡು, ಸೆಕ್ರೆಟರಿ ಒಂದ್ ಸೈಡು, ದುಡ್ಡು ಇಲ್ಲ, ಸಂಘದಲ್ಲೇ ಗುಳುಮು. ಪುನಃ ಸಂಘ 1 ವರ್ಷ ಪುನಃ ಹೊಸ ಸಂಘ ಕಟ್ತಾರೆ, ಪುನಃ ಮೆಂಬರ್ಶಿಪ್ 500 ಕಟ್ಟೋದು. ನಾವು ಆಲ್ರೆಡಿ ಮೆಂಬರ್ಶಿಪ್ ಆಗಿದ್ದೀವಿ, ಆಗದವ್ರನ್ನ ಮೆಂಬರ್ಶಿಪ್ ಮಾಡ್ಲಿ. ನಾವು ಅದೇ ಹೇಳೋದು. ಅದೇನಾಗಿದೆ ಅಂತಂದ್ರೆ ಕೊರೋನಾದಿಂದ ಈ ಕಡೆ ಅದು ಯಾವುದೇ ಆಕ್ಟಿವಿಟೀಸ್ ಇರ್ತಿಲ್ಲ, ಅದೇ ಎಲ್ಲ ನಿಂತೋಗಿತ್ತು. ಅದು ಪುನಃ ಅದನ್ನ ರಿನ್ಯೂವಲ್ ಮಾಡಕ್ಕೆ ನೋಡುವಾಗ ಅದು ಅಷ್ಟು ಟೈಮ್ ನಮ್ಗೆ ಇದು ಕೊಡ್ಲಿಕ್ಕೆ ಆಗಿಲ್ಲ, ಅದರಿಂದ ಅದು ಆಗೋದಿಲ್ಲ ಅಂತ ಹೇಳಿದ್ವಿ, ರಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಪುನಃ ನಾಲ್ಕು ಆಟೋ ಚಾಲಕರ ಸಂಘದಲ್ಲಿ ಪುನಃ ಹೊಸದಾಗಿ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ನೋಡಿ. ಈಗ ನೆಕ್ಸ್ಟ್ ಈಗ ಜನವರಿಯಿಂದ ಪ್ರತಿಯೊಬ್ಬರು ಆಟೋನ ಈ ನಂಬರ್ನ ಇದು ಮಾಡಿಸ್ಕೋಬೇಕು. ಇದು ಸ್ವಲ್ಪ ಹೀಗೆ ಮಾಡಿಸಿಲ್ಲ, ಪ್ರಾಪರ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ, 100% ಮಾಡ್ತೀವಿ. ನಾಪೋಕ್ಲು ಸಮೀಪದ ಕೊಟ್ಟಮಡಿ ಜಂಕ್ಷನ್ನಲ್ಲಿ ಕಾರು ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಕಾಲು ಮುರಿತಗೊಂಡ ಘಟನೆ ಬುಧವಾರ ಜರುಗಿದೆ. ಮೂರ್ನಾಡು ಕಡೆಯಿಂದ ನಾಪೋಕ್ಲು ಕಡೆಗೆ ಬರ್ತಾ ಇದ್ದ ಬೈಕ್ ಹಾಗೂ ನಾಪೋಕ್ಲು ಕಡೆಯಿಂದ ಮೂರ್ನಾಡು ಕಡೆಗೆ ತೆರಳುತ್ತಿದ್ದ ಸ್ವಿಫ್ಟ್ ಕಾರು ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಕಾರಿನ ಮುಂಭಾಗ ಮತ್ತು ಬೈಕ್ ಜಖಂಗೊಂಡಿದ್ದು, ಬೈಕ್ ಸವಾರ ರಂಗಸ್ವಾಮಿ ಎಂಬುವರ ಕಾಲು ಮುರಿತಗೊಂಡು ತಲೆಗೂ ಪೆಟ್ಟಾಗಿದೆ.
ದಾಪಕ್ಲುವಿನಲ್ಲಿ ಪ್ರಥಮ ಚಿಕಿತ್ಸೆಯ ಬಳಿಕ ಮಡಿಕೇರಿಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಲಾಗಿದೆ. ದಾಪಕ್ಲು ಪೊಲೀಸರು ಕೇಸ್ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 85333600, ಮೊಬೈಲ್ 9936999662. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 95351466181. Visit today Bekachi Resto Cafe, Fabins Family Restaurant, Veg and Non-Veg, specialist in Kulimindri Biryani. Always Al Tower, Koinur Road, Madikeri. Mobile 94810-56600, 9535146181. Bekachi Resto Cafe, Fabins Family Restaurant.
ದೊಡ್ಡಬಳ್ಳಾಪುರದಲ್ಲಿ ಇತ್ತೀಚೆಗೆ ಜರುಗಿದ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲೆಯ ನೈಜ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರಿಗೆ ಆಟವಾಡಲು ಅವಕಾಶ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಕುಶಾಲನಗರ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಎಸ್ ಆದಂ ಹಾಗೂ ಕಬಡ್ಡಿ ಆಟಗಾರರು ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಎಂ ಆದಂ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜನವರಿ 6ರಿಂದ 8ರವರೆಗೆ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆದಿದೆ. ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಪ್ರತಿಭಾವಂತ ಕಬಡ್ಡಿ ಆಟಗಾರರು ಉತ್ಸುಕರಾಗಿದ್ದರು. ಆದರೆ ಆಟಗಾರರ ಆಯ್ಕೆಯು ನಿಯಮ ಬಾಹಿರವಾಗಿ ನಡೆದಿರೋದ್ರಿಂದ ಸ್ಥಳೀಯ ಆಟಗಾರರಿಗೆ ಅನ್ಯಾಯವಾಗಿದೆ. ಕೊಡಗಿನ ಆಸಕ್ತ ಆಟಗಾರರು ಕುಶಾಲನಗರದ ಜ್ಞಾನಭಾರತಿ ಶಾಲಾ ಮೈದಾನಕ್ಕೆ ತೆರಳಿ ಕೊಡಗು ಜಿಲ್ಲೆಯ ಕಬಡ್ಡಿ ಅಸೋಸಿಯೇಷನ್ ನಡೆಸಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಉತ್ತಮವಾಗಿ ಆಟವಾಡುವ ಆಟಗಾರರನ್ನ ಆಯ್ಕೆ ಮಾಡದೆ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಆಟಗಾರರನ್ನ ನಿಯಮ ಬಾಹಿರವಾಗಿ ಕೊಡಗು ತಂಡದ ಆಟಗಾರರೆಂದು ಪ್ರತಿಬಿಂಬಿಸಿ ದೊಡ್ಡಬಳ್ಳಾಪುರಕ್ಕೆ ಕರೆದುಕೊಂಡು ಹೋಗಿ ಆಟವಾಡಿಸಿದ್ದಾರೆ ಎಂದು ಆರೋಪಿಸಿದರು. ಕ್ರೀಡಾಕೂಟ ನಡೀತದೆ. ಆ ಒಂದು ಕ್ರೀಡಾಕೂಟದಲ್ಲಿ ಕೊಡಗಿನ ತಂಡವನ್ನು ಆಯ್ಕೆ ಮಾಡಿ ಇಲ್ಲಿಂದ ಕಳಿಸಬೇಕಾಗ್ತದೆ. ಈ ವಿಚಾರವಾಗಿ ಕೊಡಗು ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದೆ. ಕೊಡಗಿನ ಪ್ರತಿಭಾನ್ವಿತ ಹಾಗೂ ಉತ್ತಮ ಆಟಗಾರರಿಗೆ ಯಾವುದೇ ರೀತಿಯ ಮಾಹಿತಿ ನೀಡದೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ತಮಗೆ ಬೇಕಾದಂಥ ಆಟಗಾರರು ಮಾತ್ರ ಫೋನ್ ಹಾಗೂ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಕುಶಾಲನಗರ ಜ್ಞಾನಭಾರತಿ ಶಾಲೆಯ ಆವರಣದಲ್ಲಿ ಏನೋ ಒಂದು ಖಾಸಗಿ ಶಾಲೆ ಇದೆ, ಆವರಣದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಪ್ರತಿ ವರ್ಷ ಕರ್ಕೊಂಡು ಬರ್ತಾರೆ. ಆ ಕರೆದು ಯಾರಿಗೆ ಬೇಕು ಅವರಿಗೆ ಯಾರು ಅವಶ್ಯಕತೆ ಆಟಗಾರರು ಅಂತವರಿಗೆ ಆಯ್ಕೆ ಮಾಡಿಕೊಂಡು ಪ್ರತಿಭಾನ್ವಿತ ಆಟಗಾರರು ಯಾರು ಕೊಡಗಿನ ಆಟಗಾರರಿಗೆ ಅವರು ವಂಚನೆ ಮಾಡಿಕೊಂಡು ಸತತವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜನವರಿ 6ರಿಂದ 8ನೇ ತಾರೀಕಿನವರೆಗೆ ಏನು ಕೋಲಾರದಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಕೊಡಗಿನ ತಂಡದಲ್ಲಿ ಕೊಡಗಿನ ಆಟಗಾರರಿಗೆ ಅವಕಾಶ ನೀಡದೆ ಬೆಂಗಳೂರಿನ ಆಟಗಾರರನ್ನ ಕೊಡಗು ಆಟಗಾರರನ್ನು ಪ್ರತಿನಿಧಿಸಿ ಆಟಗಾರರ ಕೊಡಗು ಜಿಲ್ಲೆಯಲ್ಲಿ ಆಟಾಡಿಸ್ತಾ ಇದ್ದಾರೆ. ಅದೇ ರೀತಿ ಯಾರು ಅವತ್ತು ಆಯ್ಕೆ ನಡೆಯೋದಿಲ್ಲ, ನಮ್ಮ ಜ್ಞಾನಭಾರತಿ ಶಾಲೆ ಕುಶಾಲನಗರದಲ್ಲಿ ಆಯ್ಕೆ ನಡೆಯಿತು. ಆಯ್ಕೆಗೆ ಯಾರು ಪಾಲ್ಗೊಳ್ಳೋದಿಲ್ಲ ಆಟಗಾರರು ಅಂಥವ್ರನ್ನು ಕೂಡ ಕರ್ಕೊಂಡೋಗಿ ಆ ತಂಡದ ಕೊಡಗು ತಂಡದಲ್ಲಿ ಆಟಾಡಿಸ್ತಾರೆ. ಸೊ ಆಯ್ಕೆ ಬಂದ ಆಟಗಾರರಿಗೆ ವಂಚನೆ ಮಾಡ್ತಾ ತಮಗೆ ಇಷ್ಟ ಬಂದ ಆಟಗಾರರಿಗೆ ತಮ್ಮ ಕುಟುಂಬಸ್ಥರಿಗೆ ಪರಿಚಯವಾದ ಮಕ್ಕಳಿಗೆ ಕರ್ಕೊಂಡೋಗಿ ಆಟಾಡಿಸ್ತಾರೆ. ಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಸಚಿನ್ ಪೋವಯ್ಯ, ಸಿದ್ದಾಪುರದ ವಿ7 ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಎಚ್.ಎಸ್. ಸಂತೋಷ್ ಹಾಗೂ ಸದಸ್ಯ ಸಂದೇಶ್ ಪಿವೈ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರಿಗೂ ಶಿಕ್ಷಕರಷ್ಟೇ ಜವಾಬ್ದಾರಿ ಇರುತ್ತೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ಸದಾ ಕಾಳಜಿಯ ಕಣ್ಣಿಟ್ಟಿರಬೇಕೆಂದು ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯದ ವಕೀಲರು ಬಾರ್ ಕೌನ್ಸಿಲ್ ಅಧ್ಯಕ್ಷರು ಆಗಿರುವ ನಿರಂಜನ್ ಎಂಎ ಹೇಳಿದ್ದಾರೆ. ಮೂರ್ನಾಡಿನ ಮಾರುತಿ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಕ್ರೀಡೋತ್ಸವದ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮೊಬೈಲ್, ಸಾಮಾಜಿಕ ಜಾಲತಾಣಗಳಿಂದ ಸಂಪೂರ್ಣ ದೂರ ಇರಬೇಕು. ದುಶ್ಚಟಗಳಿಗೆ ಬಲಿಯಾಗದಂತೆ ಉತ್ತಮ ಗೆಳೆಯರ ಒಡನಾಟವನ್ನು ಹೊಂದಿರಬೇಕು. ಶೈಕ್ಷಣಿಕವಾಗಿ ದೊರೆಯುವ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಮಾನವೀಯತೆಯೊಂದಿಗೆ ಬದುಕು ಮತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದರು. Equally dedicated Gil Somaya, the evergreen hero of Murnad, probably the ever energetic secretary, my very good friend Badwanda Arun Appachu, the wonderful faculty led by the principal, vice principal, teaching and non-teaching staff, and all the parents who have assembled here, media persons, dignitaries, on the dais, off the dais, ladies and gentlemen, warm greetings to you all. ಮಾರುತಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ ಮುಂಡಂಡ ಕೆ ಅಪ್ಪಚ್ಚು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಪೋಷಕರ ನಿರಂತರ ಸಹಕಾರದಿಂದ ಶಾಲೆ ಪ್ರಗತಿಯನ್ನ ಹೊಂದುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಅವಧಿಯಲ್ಲಿ ಉತ್ತಮ ಹವ್ಯಾಸದ ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಬಳಸಿಕೊಂಡು ಮುಂದೆ ಬರಬೇಕೆಂದರು. ಕ್ರೀಡೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ಪರ್ಧೆಗಳಲ್ಲಿ ಮತ್ತು ಪಾಠದಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರೋತ್ಸಾಹಕ ಬಹುಮಾನ ಪದಕಗಳನ್ನು ನೀಡಿ ಪುರಸ್ಕರಿಸಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ಸುಮಿತಾ ಎಂಎಂ, ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಉಪಾಧ್ಯಕ್ಷ ಸಿಡಿ ಗಿಲ್ ಸೋಮಯ್ಯ, ಗೌರವ ಕಾರ್ಯದರ್ಶಿ ಎಂಎಂ ಅರುಣ್ ಅಪ್ಪಚ್ಚು, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.
Put it on for good and make she shake off she tie. Smile on her face, me know she thinks it. As assistant leader. ಕೊಡಗು ಜಿಲ್ಲೆಯ ಸರ್ಕಾರಿ ಕಚೇರಿಗಳನ್ನು ಭ್ರಷ್ಟಾಚಾರ ಮತ್ತು ದಲ್ಲಾಳಿ ಮುಕ್ತಗೊಳಿಸಬೇಕೆಂದು ಕೊಡಗು ಜಿಲ್ಲಾ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಎಎಸ್ ಕಟ್ಟಿಮಂದಯ್ಯ, ಜಿಲ್ಲೆಯ ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಅರ್ಜಿದಾರರಿಗೆ ಹೆಚ್ಚಾಗಿ ಸಮಸ್ಯೆ ಎದುರಾಗ್ತಾ ಇದೆ. ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹಾಗೂ 5 ತಾಲೂಕುಗಳ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಭ್ರಷ್ಟಾಚಾರ ಎನ್ನುವುದು ಭಯೋತ್ಪಾದನೆಗಿಂತ ಅಪಾಯಕಾರಿಯಾಗಿದೆ. ಇಂದು ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಮೂಲಕ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಅರ್ಜಿದಾರರು ನೀಡುವ ಹಣದಲ್ಲಿ ಅರ್ಧ ಭಾಗ ದಲ್ಲಾಳಿಗಳಿಗೆ, ಉಳಿದ ಅರ್ಧ ಭಾಗ ಅಧಿಕಾರಿಗಳಿಗೆ ಎಂದು ಹಂಚಿಕೆ ಆಗ್ತಾ ಇದೆ. ಈ ಹಿಂದೆ ಭಾರತೀಯ ಪ್ರಜೆಗಳು ಬ್ರಿಟಿಷರ ಗುಲಾಮರಾಗಿ ಸಂಕಷ್ಟದ ಜೀವನವನ್ನು ನಡೆಸಬೇಕಾಗಿತ್ತು. ಆದರೆ ಇಂದು ಅಧಿಕಾರಿಗಳ ಗುಲಾಮರಾಗುವ ದುಸ್ಥಿತಿ ಬಂದೊದಗಿದೆ ಎಂದು ಆರೋಪಿಸಿದರು. ಮತ್ತು ನಮ್ಮ ಮುಖ್ಯಮಂತ್ರಿ ಸಲಹೆಗಾರರಾದ ಪೊನ್ನಣ್ಣವರಿಗೆ ಒಂದು ಮನವಿಯನ್ನು ಬರೆದು ಅದನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಏಕೆಂದರೆ ವಿಶೇಷ ಸಾರ್ವಜನಿಕ ಕಚೇರಿಗಳಲ್ಲಿ ನಡೆಯುತ್ತಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಡುವ ಬಗ್ಗೆ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡಿದ್ದೀನಿ. ಇದರ ಕಾಪಿಯನ್ನು ನಿಮಗೆ ಒಂದು ಕೊಟ್ಟಿದ್ದೀನಿ. ಮೊದಲನೇದಾಗಿ ಏಕೆಂದರೆ ಭ್ರಷ್ಟತೆ ಮತ್ತು ದಲ್ಲಾಳಿಗಳ ಹಾವಳಿ ನಮ್ಮ ಕೊಡಗಿನಲ್ಲಿ ತುಂಬಿ ಹೋಗಿದೆ. ಪ್ರತಿಯೊಂದು ಕಚೇರಿಗೆ ಹೋದರೂ ಸಹ ದಲ್ಲಾಳಿ ಇಲ್ಲದೆ ಯಾವ ಕೆಲಸವೂ ಆಗ್ತಾ ಇಲ್ಲ. ದಲ್ಲಾಳಿಗೆ ಏನಾದರೂ ಹಣ ಕೊಟ್ಟು ಒಂದು 100ರಲ್ಲಿ 50% ಅವನು ಮಾಡಿಕೊಂಡು 50% ಅಧಿಕಾರಿಗೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಸಾಮೀಲಾಗಿ ನಮ್ಮ ಜನರನ್ನ ಬಲಿಪಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ದಲ್ಲಾಳಿ ಹಾವಳಿಯನ್ನ ನಿಲ್ಲಿಸಬೇಕು. ಜನರಿಗೆ ಸರಿಯಾದ ಒಂದು ಸೌಕರ್ಯ, ಒಂದು ಕೆಲಸ ಸಮಾಜದ ಇದರಲ್ಲಿ ಅದೇ ನಾವು ಓದುವ ಅವಶ್ಯಕತೆ ಇಲ್ಲ. ಆಗಲೇ ನಮ್ಮ ಮಿತ್ರರ ಹಾವಳಿ ಅದನ್ನೊಂದು ನಿಲ್ಲಿಸಬೇಕು. ಮತ್ತೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಕೆಲವು ಅಂಶಗಳು ಏನಂತ ಹೇಳಿದರೆ, ಅವರು ಈ ಸಕಾಲದ ಬಗ್ಗೆ ಒಂದು ವಿಷಯ ಮಾತನಾಡಿದರು. ಈ ಸಕಾಲ ಸದಾನಂದ ಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ತಂದಂಥ ಒಂದು ಒಳ್ಳೆಯ ಯೋಜನೆ.
ಅದರಲ್ಲಿ ಪ್ರತಿಯೊಂದು ವಿಷಯಕ್ಕೂ ಇಷ್ಟಿಷ್ಟು ದೇವಸ್ಥಾನದಲ್ಲಿ ಅವರು ನಿಗದಿ ಮಾಡಿದ್ದಾರೆ. ಇವಾಗ ಪ್ರತಿ ಒಂದು ಕಚೇರಿಯಲ್ಲಿ ಆ ಸಕಾಲದ ಬೋರ್ಡ್ ಹಾಕಿದ್ದಾರೆ. ಇವಾಗ ಎಲ್ಲ ಕಚೇರಿಗಳಲ್ಲೂ ಬೋರ್ಡ್ ಇದೆ, ಇಂಥ ಕೆಲಸಕ್ಕೆ ಇಷ್ಟು ದಿನ, ಇಂಥ ಕೆಲಸಕ್ಕೆ ಇಷ್ಟು ದಿವಸ ಅಂತೇಳಿ. ಆದರೆ ಯಾವ ಕೆಲಸವೂ ನಡೆಯುವುದು ಆ ಬೋರ್ಡ್ ಮಾತ್ರ ಇರುವುದು. ಇತ್ತೀಚೆಗೆ ಆ ಸಕಾಲಕ್ಕೆ ಯಾವ ಒಂದು ಪ್ರಾಮುಖ್ಯತೆ ಕೊಟ್ಟ ಹಾಗೆ ಕಾಣುವುದೇ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಕೂಲಂಕುಷವಾಗಿ ನೋಡ್ತಾ ಹೋದರೆ ಅಲ್ಲಿ ಪ್ರಮುಖವಾಗಿ ನಾವು ನೋಡತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಪಹಣಿ ಕೊಡುವಾಗ ಅಥವಾ ಪಹಣಿಯಲ್ಲಿ ತಿದ್ದುಪಡಿ ಮಾಡುವಾಗ, ನಂತರ ಈ ಸರ್ವೆಗೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಹೋಗಿ ಅಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಲ್ಲಿ ನಮಗೆ ಕಾಣತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಧ್ಯವರ್ತಿಗಳ ಹಾವಳಿ. ಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಎಸ್ಎ ರತನ್ ಸುಬ್ಬಯ್ಯ, ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಗಣಪತಿ ಹಾಗೂ ನಿರ್ದೇಶಕ ನಾಣೀರ ವಿಜಯ್ ನಂಜಪ್ಪ ಪಾಲ್ಗೊಂಡಿದ್ದರು. ಅರಫಾ ಕ್ರಿಕೆಟರ್ಸ್ ಕ್ರೀಡಾ ಸಂಘ ಕಡಂಗ ಇದರ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಪ್ರಯುಕ್ತ ಸೂಪರ್ 7 ನ್ಯಾನೋ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಕಡಂಗ ವಿಜಯ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜನೆಗೊಂಡಿತ್ತು. ಪಂದ್ಯಾಟದಲ್ಲಿ ಕೆವೈಸಿಸಿ ಕಡಂಗ ತಂಡ ಡ್ರೀಮ್ಸ್ 11 ನೆಲ್ಲಿಹುದಿಕೇರಿ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ, ಡ್ರೀಮ್ಸ್ 11 ನೆಲ್ಲಿಹುದಿಕೇರಿ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು. ಒಟ್ಟು ಕೊಡಗಿನ ಬಲಿಷ್ಠ 39 ತಂಡಗಳು ಪಾಲ್ಗೊಂಡಿದ್ದವು. ಚಾಂಪಿಯನ್ ಕೆವೈಸಿಸಿ ಕಡಂಗ ತಂಡಕ್ಕೆ 25,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ರನ್ನರ್ಸ್ ಡ್ರೀಮ್ 11 ತಂಡಕ್ಕೆ 12,500 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಪ್ರತಿಯೊಬ್ಬರಲ್ಲೂ ಸಹ ಕ್ರೀಡಾ ಮನೋಭಾವ ಒಂದರಲ್ಲಿ ನಾವೆಲ್ಲ ಒಂದೇ ಅಂತ ಹೇಳ್ತಕ್ಕಂತಹ ಮನೋಭಾವ ಬೆಳೆಯುತ್ತೆ. ಆಮೇಲೆ ನಮ್ಮ ಶಾರೀರಿಕ ಬೆಳವಣಿಗೆಯನ್ನು ಬೆಳೆಸ್ಕೊಳ್ಬೋದು, ಮಾನಸಿಕ ಬೆಳವಣಿಗೆಯನ್ನು ಸಹ ಬೆಳೆಸ್ಕೊಳ್ಬೋದು. ಮತ್ತು ನಮ್ಮಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ, ಸ್ನೇಹ ಇವುಗಳನ್ನು ಸಂಪಾದಿಸಬೇಕು ಅಂತಂದರೆ, ನಾವೆಲ್ಲ ಒಂದೇ ಅಂತ ಹೇಳ್ತಕ್ಕಂತಹ ಒಂದು ಅಭಿಪ್ರಾಯ ಮೂಡಬೇಕು ಅಂತಂದರೆ ಇಂತಹ ಕ್ರೀಡಾಕೂಟದ ಆಯೋಜನೆಯಿಂದಲೇ ಸಾಧ್ಯತೆ. ಅದನ್ನು ಇಂದಿನ ಈ ಸಂಸ್ಥೆಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ. ಇದು ಮುಂದುವರಿಯಲಿ. ಹೀಗೆ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಚಿಕ್ಕ ಒಂದು ನಮ್ಮ ಈ ಶಾಲೆಯ ಒಂದು ಮೈದಾನದಿಂದ ಬೆಳೆದು ಮುಂದೆ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ ಅಂತ ಹಾರೈಸುತ್ತಾ ನನ್ನ ಎಲ್ಲ ಈ ಅರಫಾ ಸಂಘದ ವತಿಯಿಂದ 25ನೇ ವರ್ಷದ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ 25 ವರ್ಷ ತುಂಬಿದ ವರ್ಷದಂದು ಈ ಆಟವನ್ನು ಆಯೋಜಿಸಲಾಗಿದೆ. ಅವರಿಗೆ, ಅವರ ಇಡೀ ಆಡಳಿತ ಮಂಡಳಿಯವರಿಗೆ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಅವರಿಗೆ ಈ ಹೊಸ ವರ್ಷದ ಶುಭಾಶಯಗಳು. ಅರಫಾ ಕ್ರೀಡಾ ಸಂಘ, ಈ ಸಂಘದ ಅಧ್ಯಕ್ಷರುಗಳಾದ ಶ್ರೀ ಅಬ್ದುಲ್ ರಹಮಾನ್ ಹಾಗೂ ಸರ್ವ ಸದಸ್ಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಹಿರಿಯ ಶಿಕ್ಷಕಿಯರು, ಊರಿನ ಎಲ್ಲ ಕ್ರೀಡಾಭಿಮಾನಿಗಳು, ಅರಫಾ ಸಂಘದ ಅಭಿಮಾನಿಗಳು, ಸಂಘದ 25ನೇ ಆಚರಣೆಯ ದಿನದಂದು ಗ್ರಾಮದಲ್ಲಿರುವ ಶಿಕ್ಷಕರನ್ನು ಕರೆಸಿ ಶಿಕ್ಷಕರಿಗೆ ಸನ್ಮಾನ ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರುವುದು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ನಮಗೆ ನೀವು ನೀಡಿದಿರುವಂತಹ ಅತಿ ದೊಡ್ಡ ಗೌರವವಾಗಿದೆ. ಇದಕ್ಕಾಗಿ ನಾನು ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಅರಫಾ ಸಂಘಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಗೌಡಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಎಸ್ಬಿ ಭರತ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಎಚ್ಎಸ್ ನೇತ್ರಾವತಿ ಆಯ್ಕೆಗೊಂಡರು. ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷೋಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಭರತ್ ಕುಮಾರ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಎಚ್ಆರ್ ಸುರೇಶ್ ನಾಮಪತ್ರವನ್ನು ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನೇತ್ರಾವತಿ ಮತ್ತು ಪಕ್ಷೇತರವಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಬಿಪಿ ಮೊಗಪ್ಪ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 8-5 ಮತಗಳ ಅಂತರದಿಂದ ಗೆಲುವು ಸಾಧಿಸಿಕೊಂಡರು. 13 ಸದಸ್ಯರನ್ನು ಹೊಂದಿರುವ ಆಡಳಿತ ಮಂಡಳಿಗೆ 8 ಬಿಜೆಪಿ, 4 ಕಾಂಗ್ರೆಸ್ ಬೆಂಬಲಿತರು ಹಾಗೂ ಓರ್ವ ಪಕ್ಷೇತರರು ಆಯ್ಕೆಯಾಗಿದ್ದರು.